ಪರೋತ್ತಮ ಲೀಲಾಮೃತ. ಲೇಖಕರು ಶ್ರೀಮತಿ ನಾಗಮಣಿ ಲಕ್ಷ್ಮಣ್. ಪಾದಪುಷ್ಪ 6. ಈ ಸಂಚಿಕೆಯಲ್ಲಿ ನಾವು ಕತ್ತಲಿನಿಂದ ಬೆಳಕಿನೆಡೆಗೆ ಸತ್ಸಂಗದ ಮೂಲಕ ಸದ್ಗುರು ಹರಿಸಿದ ಜ್ಞಾನಧಾರೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಎಲ್ಲರೂ ಬೇಗ ಏಳಿ. 6ನೇ ದಿನದ ನವರಾತ್ರಿ ಪ್ರಾರಂಭವಾಗಿದೆ. ಎಲ್ಲರೂ ಬೇಗ ಪೂಜೆ ಮುಗಿಸಿ ತಿಂಡಿ ತಿಂದು ಸದ್ಗುರುವಿನ ಕಥೆ ಕೇಳಲು ಪ್ರಾರಂಭ ಮಾಡೋಣ. ಹಾಗೂ ಸತ್ಸಂಗದಲ್ಲಿ ಗುರುಗಳು ಹೇಳಿದ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ದಿನಾಂಕ 9/4/2005 ಯುಗಾದಿ ಹಬ್ಬದ ದಿನ ಅಂಜನ್ ಕುಮಾರ್ ಮನೆಯಲ್ಲಿ ನಡೆದ ಸತ್ಸಂಗದಲ್ಲಿ ಗುರುವಾಣಿ ಹೀಗಿತ್ತು: ಬೇವು ಬೆಲ್ಲ ತಿನ್ನುವಾಗ ಒಂದು ಕೊಂಬು ಸಿಗುತ್ತದೆ. ಜೀವನ ಬರೀ ಕಷ್ಟನೂ ಆಗಬಾರದು. ತುಂಬಾ ಖುಷಿ, ಶ್ರೀಮಂತಿಕೆ ಅಂದ್ರೆ ಸುಖದಲ್ಲಿಯೂ ಇರಬಾರದು. ಮೀಡಿಯಂ ಆಗಿರಬೇಕು. ಅದಕ್ಕೆ ಭಗವಂತ ಈ ಹಬ್ಬ ಇಟ್ಟ. ಚಂದ್ರಮಾನ ಯುಗಾದಿ, ಬೇವು ಬೆಲ್ಲ ತಿಂದು ದೇವಸ್ಥಾನಕ್ಕೆ ಹೋಗಿ ಬರುವ ಹಬ್ಬ. ಗುರು ತುಂಬಾ ಯೋಚಿಸಿ ಏನು ಮಾಡ್ತಾನೆ ಅಂದ್ರೆ, ಮನುಷ್ಯ ತುಂಬಾ ನೋವು ಪಡಬಾರದು, ತುಂಬಾ ಖುಷಿಯಾಗಿಯೂ ಸಹ ಇರಬಾರ್ದು. ಬೇವು ತಿನ್ನುವಾಗ ಸಿಗುವ ಕಡ್ಡಿಯೇ ಗುರು. ಸುಖ ದುಃಖದ ಮಧ್ಯೆ ಗುರು ಇರಬೇಕು ಅಂತ ಕೊಂಬನ್ನು ಇಟ್ಟು, ಪೂರ್ತಿ ಸುಖವಾಗಿದ್ದರೂ ಸಹ ಏನಾದರೂ ಕಷ್ಟ, ಪೂರ್ತಿ ಕಷ್ಟದಲ್ಲಿ ಇದ್ದರೆ ಕಷ್ಟದಲ್ಲಿ ಇದ್ದಾನೆ ಅಂತ ಭಗವಂತ ಮೇಲೆ ಎತ್ತುತ್ತಾನೆ, ಸುಖದಲ್ಲಿದ್ದರೆ ಸ್ವಲ್ಪ ಕೆಳಗಿಳಿಸುತ್ತಾನೆ ಅಂತ. ಪೇಪರಲ್ಲಿ ನನ್ನ ಹೆಸರು ಇರಬೇಕು ಅಂದರೆ ಕೆಟ್ಟು ಹೋದ ಅಂತ ಅರ್ಥ. ಅಹಂಕಾರ ಇರುತ್ತೆ, ಅವನು ಅವತ್ತು ಫಿನಿಶ್ ಆದ ಅಂತ ಅರ್ಥ. ಅವನ ಸದ್ಗತಿಯನ್ನು ಭಗವಂತ ತುಂಬಾ ಸಲ ಯೋಚಿಸಿರುತ್ತಾನೆ. ಅಹಂ ಇಲ್ಲದವನು ಉನ್ನತಿಗೆ ಏರುತ್ತಾನೆ. ಬೆಂಗಳೂರಲ್ಲಿ ಒಬ್ಬರು ದತ್ತ ದೇವಸ್ಥಾನ ಕಟ್ಟಿಸ್ತಿದ್ದಾರೆ, ನಂಜುಂಡ ಅಂತ. ಅವತ್ತೊಂದು ದಿನ ದತ್ತ ದೇವಸ್ಥಾನ ಕಟ್ಟಿಸ್ತಿದ್ದೀಯೇನಪ್ಪ ಅಂತ ಕೇಳಿದ್ದಕ್ಕೆ ಅವನು, ನಾನಲ್ಲ, ಶಂಕರ್ಲಿಂಗ್ ಭಗವಾನ್ರು ಕಟ್ಟಿಸ್ತಾ ಇದ್ದಾರೆ ಅಂತ ಹೇಳ್ದ. ಆ ಭಾವನೆ ಸರಿಯಾಗಿದೆ. ನಾನು ಎಂಬ ಭಾವ ಇರಬಾರ್ದು. ಸುಖ ದುಃಖ ಎರಡನ್ನೂ ಪಡೀರಿ. ಎರಡನ್ನೂ ಪಡೆದರೆ ತಾನೇ ಮನುಷ್ಯರಾಗಿರೋದಕ್ಕೆ ಸಾಧ್ಯ. ಗುರುಗಳ ಹತ್ರ ಕಷ್ಟ ಸುಖ ಎರಡನ್ನೂ ಹಂಚಿಕೊಳ್ಳಬೇಕು. ದುಃಖ ಹಂಚಿಕೊಳ್ಳುವುದು ಅಂದರೆ ದುಃಖದಲ್ಲಿರುವವರ ಪರವಾಗಿ ನಾವು ಗುರುವಿನಲ್ಲಿ ಮೊರೆ ಇಡುವುದು ಎಂದು ಅರ್ಥ. ಜೈ ಗುರುದೇವದತ್ತ. ದಿನಾಂಕ 10/4/2005 ಆಶ್ರಮದಲ್ಲಿ ಗುರುವಾಣಿ ಹೀಗಿತ್ತು: ಭವ ಸಮುದ್ರ ದಾಟುವಿಕೆ. ಸಂಸಾರವೇ ಒಂದು ಭವ ಸಮುದ್ರ. ಇದನ್ನು ದಾಟುವುದು ಹೇಗೆಂದರೆ ಗುರುಸ್ಮರಣೆ, ಗುರುಮಂತ್ರ ಜಪ, ಗುರುಕೃಪೆಯಿಂದ ಮಾತ್ರ ಸಾಧ್ಯ. ಸದಾ ಗುರುವಿನ ಚಿಂತನೆ, ಸ್ಮರಣೆ, ಧ್ಯಾನ ಮಾಡುತ್ತಾ, ಸತ್ಸಂಗಗಳಲ್ಲಿ ಭಾಗಿಯಾಗುತ್ತಾ, ಭಜನೆಗೈಯುತ್ತಾ, ಸಾಧನೆಗೈಯುತ್ತಾ ಮುಕ್ತನಾಗಬೇಕು. ಆ ಗುರುವಿನಿಂದ ವೇದ ಉಪನಿಷತ್ ತಿಳಿದುಕೊಂಡು ನಂತರ ಭವಸಾಗರವನ್ನು ದಾಟಬೇಕು. ಭವ ಎಂದರೇನು? ಭಗವಂತನ ನಾಮಸ್ಮರಣೆ, ಭಗವಂತನ ಚಿಂತನೆ ಮಾಡಿಕೊಂಡು ಮನೆಯದೆಲ್ಲ ಬಿಟ್ಟು ಕೊಡಬೇಕು. ಆಮೇಲೆ ಗುರುವಿನ ತರ ಇದ್ದು ಭಕ್ತಿಯಿಂದ ಗುರುವನ್ನು ನೋಡಿಕೊಳ್ಳಬೇಕು. ಗುರು ಪರಮ ಪ್ರೇಮ ಸ್ವರೂಪ. ಈ ಸಮಯದಲ್ಲಿ ಬಾರೋ ಬಾ ಬಾರೋ ಶ್ರೀಕಾಂತಾನಂದ ಹಾಡಿನ ಚರಣದಲ್ಲಿರುವ ಸಾಲು ಹೀಗಿದೆ: ಭಜನೆಯಿಂದ ಭವಸಾಗರದಿ ಪಾರು ಮಾಡುವೆ, ನಾಮಸ್ಮರಣೆಯಿಂದ ಪಾಪ ಕರ್ಮ ಕಳೆಯುವೆ. ಕೆಲಸದ ಸಮಯದಲ್ಲಿ ಜಪ ಮಾಡುವಾಗ ಎಲ್ಲ ಮರೆತು ಭಗವಂತನಲ್ಲಿ ಸೇರಿರುವ ಹಾಗೆ ವರ್ತಿಸಬೇಕು. ಮೊಬೈಲ್ನಲ್ಲಿ ಫೋನ್ ಮಾಡಿದ್ರೆ ಏನಾಗುತ್ತೆ? ಕರೆನ್ಸಿ ಖಾಲಿ ಆಗುತ್ತೆ. ಧ್ಯಾನ ಮಾಡುವಾಗ ಶ್ರೀಕಾಂತ ಬಂದ ಅಂದ್ರೆ ಅಂದ್ರೆ ಹೋಯ್ತು. ಅದಕ್ಕೆ ಭಗವಂತನ ಚಿಂತನೆ ಮಾಡಬೇಕು. ಮಾಡುವಾಗ ಬೇರೆ ಯಾವುದೇ ಯೋಚನೆ ಮಾಡಬಾರದು. ಎಲ್ಲ ಮುಗಿದು ಶಾಂತ ಸ್ಥಿತಿಗೆ ಬಂದಾಗ ಗುರು ಹೇಳ್ತಾನೆ, ಜಪ ಮುಗೀತು ಹೋಗು ಅಂತ. ಆ ಸತ್ಯ ನಮ್ಮಲ್ಲಿ ಇರುತ್ತೆ. ಹುಟ್ಟುವುದಕ್ಕಿಂತ ಮುಂಚೆ ಕಷ್ಟ ಸುಖ ಹೇಗೆ ಗೊತ್ತಿರಲಿಲ್ಲವೋ ಹಾಗೆಯೇ ಇರಬೇಕು.
ಹಾಗೆ ಇದ್ದು ಜಪ ಮಾಡಿ ಮುಕ್ತಿ ಪಡೆಯಿರಿ. ಜೈ ಗುರುದೇವದತ್ತ. ಅಂಬಿಕ್ಕಮ್ಮನವರಿಂದ ಗುರುಗಳ ಬಗ್ಗೆ ಕೆಲವು ಚಿಂತನೆಗಳು. ಶ್ರೀಕಾಂತ ಗುರುಗಳ ಮೊದಲ ಜನ್ಮ ಶಂಕರಲಿಂಗ್ ಭಗವಾನ್ರವರ 4ನೇ ಮಗ ಶಂಕರನಾರಾಯಣನಾಗಿ. 19ನೇ ವರ್ಷದಲ್ಲಿ ಸಾವು. 40 ವರ್ಷ ಗಾಳಿಯ ರೂಪದಲ್ಲಿ ಇದ್ದರು. ಅದರ ಹಿಂದಿನ ಜನ್ಮ ಶಂಕರ ಭಗವಾನರ ಮಗ ಮೂರ್ತಿ ಎಂಬ ಹೆಸರು. ದಿನಾಂಕ 11/4/2005 ಗುರುವಾಣಿ ವೀಣಾ ಅವರ ಮನೆಯಲ್ಲಿ ಹೀಗೆ ಇತ್ತು. ಗಾಳಿ ದೀಪವನ್ನು ಕೆಡಿಸುತ್ತೆ, ಆಗ ಕತ್ತಲಾಗುತ್ತೆ. ಗುರು ಭಕ್ತರ ಜೊತೆಗೇ ಇರುತ್ತಾನೆ. ಗಾಳಿ ಇರಲಿ, ಮಳೆ ಇರಲಿ, ಪ್ರಳಯನೇ ಆಗಲಿ, ಗುರು ಭಕ್ತರನ್ನು ಕಾಪಾಡುತ್ತಾನೆ. ಗುರು ಒಬ್ಬ ಪೋಸ್ಟ್ ಮಾಸ್ಟರ್ ಇದ್ದ ಹಾಗೆ. ಪೋಸ್ಟ್ ಮಾಸ್ಟರ್ ಎಲ್ಲರಿಗೂ ಪತ್ರ ಕೊಡ್ತಾನೆ. ಅವೆಲ್ಲ ಬೇರೆ ಬೇರೆ ತರಹದ್ದು, ಅವರವರಿಗೆ ಬೇಕಾದ ಹಾಗಿದ್ದು. ಗುರು ಹಾಗೆ, ಅವನು ಎಲ್ಲರಿಗೂ ಒಂದೇ. ಇದ್ದಲ್ಲಿಂದ ಅವರಿಗೆ ಬೇಕಾಗಿದ್ದು ಕಳಿಸುತ್ತಾನೆ. ಅದಕ್ಕೆ ಗುರು ಪೋಸ್ಟ್ ಮಾಸ್ಟರ್ ಇದ್ದ ಹಾಗೆ. ಅವನು ಯಾವತ್ತೂ ನಮ್ಮನ್ನು ಬಿಡೋಲ್ಲ, ಎಲ್ಲರ ಮೇಲೂ ಕಣ್ಣಿರುತ್ತೆ. ರಾಮ ಜೋಯಿಸರಿಗೂ ಇದೇ ಮಾತನ್ನು ಹೇಳಿದ್ದೆ. ಅವರ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇದ್ದರೂ ಸಹ ನಮಗೆ ಅವರ ಬಗ್ಗೆ ಒಳ್ಳೆ ಭಾವನೆ ಇರುತ್ತೆ. ಅವರಿಗೆ ಜ್ವರ ಬಂದರೆ ಇವರಿಗೆ ತೊಂದರೆ. ಎಲ್ಲರೂ ನೆಮ್ಮದಿಯಾಗಿರಬೇಕು ಅಂತ ಅವನು ರಕ್ಷಣೆ ಕೊಡುತ್ತಾನೆ. ಎಲ್ಲರೂ ಸುರಕ್ಷತೆಯಿಂದ ಇರಬೇಕು ಅನ್ನೋದು ಅವನ ಆಸೆ. ಅವನು ಕಾಯುತ್ತಾನೆ. ಅದು ಸರಿಯಾಗಲಿಲ್ಲ ಅಂದರೆ ಗುರುವಿಗೆ ಬೇಜಾರಾಗುತ್ತೆ. ಗುರುವನ್ನು ನಿಂದಿಸಿ ಕುಹಕ ನುಡಿಗಳನ್ನು ಆಡಿ ನೋಯಿಸಿದ್ದರೂ ಸಹ ಅವನಿಗೆ ಅಪಾಯ ಉಂಟಾದಾಗ ಅಥವಾ ತೊಂದರೆಗೆ ಸಿಲುಕಿದ್ದಾಗ ಗುರುವು ಅವನಿಗೆ ಸಹಾಯ ಮಾಡಿ ಅವನ ಮನಸ್ಸು ಪರಿವರ್ತನೆಯಾಗುವಂತೆ ಮಾಡುತ್ತಾನೆ. ಅದೇ ಗುರುವಿನ ಶಕ್ತಿ ಹಾಗೂ ಹೃದಯ ವೈಶಾಲ್ಯತೆ ಮತ್ತು ಕರುಣೆ. ಗುರುವಿನೊಳಗೆ ಪರಮಾತ್ಮ ಇದ್ದಾನೆ. ಕನಕದಾಸರಿಗೆ ಹುಚ್ಚ ಹೋಗೋ ಅಂತ ಬೈದಾಗ ಅವರಿಗೆ ಬೇಜಾರಾಗುತ್ತೆ. ಆದರೆ ಕನಕನ ಕಿಂಡಿ ಆದಾಗ ಎಲ್ಲರೂ ಅವನಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳಿತಾರೆ. ಯಾರಿಗೂ ಬೈಯಬಾರದು, ಅವನಲ್ಲೂ ಪರಮಾತ್ಮ ಇರ್ತಾನೆ. ಸ್ವಲ್ಪ ಬುದ್ಧಿ ಹೇಳಬೇಕು ಅಷ್ಟೆ. ತಪ್ಪನ್ನು ತಿದ್ದಿಕೊಳ್ಳದಿದ್ದರೂ ಸಹ ಬೈಯಬಾರದು. ಅಪ್ಪ ಅವರಲ್ಲಿ ಬಂದು ಬದಲಾಯಿಸುತ್ತಾರೆ. ಬಂದಾನೇ ಗುರುವರ ಹಾಡಿನಲ್ಲಿ ಇರುವ ನುಡಿಯಂತೆ ಎಲ್ಲಾರ ಪ್ರೀತಿಸು ಅಂದ, ಅವರ ತಪ್ಪುಗಳ ಮನ್ನಿಸಿ ಅಂದ. ಇದೇ ಗುರುವಿನ ಭಾವನೆ. ಪಾಲಿಸುವುದು ನಮ್ಮ ಧರ್ಮ ಅಷ್ಟೆ. ಜೈ ಗುರುದೇವದತ್ತ. ದಿನಾಂಕ 12/4/2005 LIC ವೆಂಕಟೇಶ್ ಅವರ ಮನೆ. ಅಲ್ಲಿಯ ಗುರುವಾಣಿ ಹೀಗಿತ್ತು. ಬಾಲಗುರು ಹತ್ರ ಶಿಷ್ಯಂದಿರು ಹೇಗೆ ಬಿಹೇವ್ ಮಾಡಬೇಕು? ನೀವು ನಮ್ಮ ಹತ್ತಿರ ಬಂದು ಏನನ್ನ ಕಲಿತ್ರಿ? ನನ್ನ ನೋಡಿದಾಗ ಏನು ಕಾಣಿಸ್ತು? ಅಪ್ಪ ಕಂಡ, ಶಿವ ಕಂಡ, ನಂತರ ಭಜನೆ, ಸತ್ಸಂಗ ಎಲ್ಲ ಕಲಿತ್ರಿ. ಹೇಗೆ ಬೋಧಿಸೋದು ಅಂತ ಕೇಳಿದಾಗ ಮೊದಲಿಗೆ ಏನೂ ನಿಮಗೆ ಗೊತ್ತಿರಲಿಲ್ಲ. ಉದಾಹರಣೆಗೆ ಗಂಗಣ್ಣ ಖಾರ ಮಾಡೋದು ಬರೋದು, ಬಾಬಣ್ಣ ಎಣ್ಣೆ ಮಾರೋದು ಬೇಕಿತ್ತು. ನಿಮಗೆಲ್ಲ ಏನು ಬೇಕಿತ್ತು? ಗುರು ಬೇಕಿತ್ತು, ಆಧ್ಯಾತ್ಮ ಬೇಕಿತ್ತು, ಆಧ್ಯಾತ್ಮದ ಒಲವು ಬೇಕಿತ್ತು. ಆಗ SSY ಸಿಕ್ತು ಅಂತ ಬರೀ ಶಿಬಿರ ಅಲ್ಲ, ಪ್ರವಚನಾನೂ ಸಹ ಮಾಡ್ತಾ ಇದ್ರು, ಭಜನೆನೂ ನಡೆಸ್ತಾ ಇದ್ರು. ಆವಾಗ ಸತೀಶ್ ಗುರೂಜಿ ಬಂದ್ರು, ರವಿ ಗುರೂಜಿ ಬಂದಿದ್ದರು. ಇಲ್ಲಿ ಬಾ, ಗುರು ಇದ್ದಾನೆ ಅಂತ ಕರ್ಕೊಂಡು ಬಂದ್ರು. ಮರಳವಾಡಿಗೆ ಹೋದೆ. ಚಂಡಿಕಾ ಹೋಮ ಇತ್ತು. ಋಷಿ ಪ್ರಭಾಕರ್ ಗುರೂಜಿ ಮತ್ತು ಶ್ರೀಕಾಂತ್ ಗುರೂಜಿ ಪ್ರವಚನ. ಜನರಲ್ ಹಾಲ್ನಲ್ಲಿ ಕೂರಿಸಿದ್ದರು. ತುಂಬಾ ಜನ ಪ್ರಶ್ನೆ ಕೇಳಿದಾಗ ಶಂಕರ್ಲಿಂಗ ಭಗವಾನರು ಉತ್ತರ ಹೇಳ್ತಾ ಇದ್ರು. ಲವ ಒಬ್ಬ ಗುರು ಇದ್ದಾನೆ, ನೀನು ಹೋಗಪ್ಪ ಅಂತ ಸಖರಾಯ ಪಟ್ಟಣಕ್ಕೆ ದೀಪಾವಳಿಯ ದಿನ ಕಳಿಸಿದ್ದೆ. ಆವಾಗ ರಾಮಸ್ವಾಮಿ ಭೇಟಿಯಾದರು. ಹಿರೇಮಗಳೂರು ಕಣ್ಣನ್ ಭೇಟಿಯಾದರು. ದಯಾನಂದಪುರಿ, ಈಶ್ವರಾನಂದಪುರಿ, ಶಿವಪುರಿ, ಪುಣ್ಯಾನಂದಪುರಿ, ಮಲ್ಲಣ್ಣ, ಮುರುಘಾ ಶರಣರು,
ಬಸವಶಾಂತವೀರ ಸ್ವಾಮೀಜಿ ಅವರ ಹತ್ತಿರ ಭಯ ಭಕ್ತಿಯಿಂದ ಇರ್ತೀರಾ. ಆದರೆ ಕಿರಣ್, ಶ್ರೀಕಾಂತ ಗುರು, ಸಾಯಿ ಚೈತನ್ಯ, ರೋಹನ್, ಬಾಲಗುರುಗಳ ಹತ್ತಿರ ಹೇಗಿರಬೇಕು ಅಂದರೆ ಅವರು ಗುರುಗಳೂ ಆಗಿರುತ್ತಾರೆ, ಮಕ್ಕಳ ಜೊತೆ ಮಕ್ಕಳಾಗಿರುತ್ತಾರೆ, ಆಟ ಆಡಿಸ್ತಾ ಇರ್ತಾರೆ. ಅವರು ಹೇಳುವ ವಾಣಿಯನ್ನು ಕೇಳ್ಕೋಬೇಕು. ದೊಡ್ಡವರು 1 ಗಂಟೆ 2 ಗಂಟೆ ಪ್ರವಚನ ಕೊಟ್ಟರೆ ಬಾಲಗುರುಗಳು ಒಂದೇ ವಾಕ್ಯದಲ್ಲಿ ಗುರುವಾಣಿ ಹೇಳ್ಬಿಟ್ಟಿರ್ತಾರೆ. ಬಾಂಬೆಯಲ್ಲಿ ಬೀರೇನ್ ಮನೆಯಲ್ಲಿ 10ರಿಂದ 11:30 ಗಂಟೆಯವರೆಗೆ ಸತ್ಸಂಗ ಕೊಟ್ಟು ಬೇರೆ ಅವಧಿಯಲ್ಲಿ ಆಟವನ್ನೂ ಆಡ್ತಾ ಇರ್ತಾರೆ. ಗುರುಗಳಿಗೆ ಎಲ್ಲ ಗುರುಭಕ್ತರು ಒಂದೇ. ರಘಣ್ಣ, ಶ್ರೀಕಾಂತ, ರತನ್, ಮಣಿಯಮ್ಮ ಎಲ್ಲರೂ ಒಂದೇ. ಎಲ್ಲ ಗುರುಗಳ ಹತ್ತಿರ ಒಂದು ಮಿಕ್ಸಿ ಇರುತ್ತೆ. ಆ ಮಿಕ್ಸಿಯಲ್ಲಿ ಕಾಯಿ ವೇದ, ಈರುಳ್ಳಿ ಸ್ತೋತ್ರ ರುಬ್ಬಿ ರಸ ಮಾಡಿ ಎಲ್ಲರಿಗೂ ಕುಡಿಸುತ್ತಾರೆ. ಉಮೇಶ್ ಬಾಬು ಅವರ ಮನೆಯಲ್ಲಿ ಸತ್ಸಂಗ ನಡೆದಾಗ ಶ್ರೀಕಾಂತಪ್ಪನವರು ಹೀಗೆ ಹೇಳಿದ್ದರು. ವಿಷಯ ಶ್ರೀಪಾದ ವಲ್ಲಭ ಹಾಗೂ ಶ್ರೀ ನರಸಿಂಹ ಸರಸ್ವತಿ. ಮೂಲ ದತ್ತಾತ್ರೇಯ, ಇನಾಮ್ ದತ್ತಾತ್ರೇಯ ಪೀಠ ಅಂದರೆ ಬಾಬಾ ಬುಡನ್ಗಿರಿಯಲ್ಲಿ ಕುರುಗಡ್ಡೆಯಲ್ಲಿ ಶ್ರೀಪಾದ ಶ್ರೀವಲ್ಲಭರು ಇದ್ದಾರೆ. ಶ್ರೀ ಕ್ಷೇತ್ರ ಗಾಣಗಾಪುರದಲ್ಲಿ ನರಸಿಂಹ ಸರಸ್ವತಿ. ಇದು ದತ್ತಾತ್ರೇಯ ಗುರು ಪರಂಪರೆ. ದತ್ತಾತ್ರೇಯನಿಗೆ ನಾವೆಲ್ಲ ಭಕ್ತಾದಿಗಳು. ನೀನೊಬ್ಬನೇ ಇರಬೇಕು ಎಂದಾಗ ಅವನು ಆಯಿತು, ನನ್ನ ಶಕ್ತಿಯಿಂದ ಎಲ್ಲರನ್ನೂ ನನ್ನಂತೆ ಮಾಡ್ತೀನಿ ಎಂದ. ಅವನಲ್ಲಿ ತುಂಬ ಮಹತ್ವ ಇದೆ. ದತ್ತ ಅಂದರೆ 2 ವರ್ಷ ಕಷ್ಟ, 2 ವರ್ಷ ಯಾತ್ರೆ. ಅವನು ಮಲಗಿದ್ದಾಗ ಕನಸಲ್ಲಿ ದೇವರು ಬಂದು ತಿರುಗಿದ್ದು ಸಾಕು ಎಂದ. ಅವನ ಬಳಿ ಇರುವ 4 ನಾಯಿಗಳು 4 ವೇದಗಳ ಸಂಕೇತಗಳು. ಆ ಪರಂಪರೆ ಹಾಗೆ ಮುಂದುವರೆದು 35ನೆಯವರು ಶಂಕರಲಿಂಗ ಭಗವಾನರು, 37ನೆಯವರು ಶ್ರೀ ಶ್ರೀಕಾಂತಾನಂದ ಸರಸ್ವತಿ ಭಗವಾನರು. ಎಲ್ಲರೂ ಸಾಧನೆಯಿಂದ ಮಾತ್ರ ಗುರುವಾಗಲು ಸಾಧ್ಯ. ದತ್ತಾತ್ರೇಯ ಮೂಲ ಗುರು ಸರಿ. ಅವರಿಗೆ ಗುರು ಯಾರು? ದತ್ತನಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಶಕ್ತಿಯನ್ನು ಧಾರೆ ಎರೆದಾಗ ದತ್ತಾತ್ರೇಯರಾದರು, ಮೂಲ ಗುರುಗಳಾದರು. ಪ್ರಪಂಚಕ್ಕೆ ಆತ್ಮಜ್ಞಾನವನ್ನು ನೀಡಲು ಶಕ್ತರಾದರು. ಗುರು ಪರಂಪರೆಯನ್ನು ಬೆಳೆಸುತ್ತಾ ಗುರುವಿನ ಪ್ರಾಮುಖ್ಯತೆಯನ್ನು ಅರಿಯುವಂತೆ ಮಾಡಿದರು. ಔದುಂಬರ ಮರದಲ್ಲಿ ವಾಸಿಸುವೆನೆಂದು ತಿಳಿಸಿದರು. ಅವರು ಅವತಾರ ಪುರುಷರು, ಶ್ರೀಪಾದವಲ್ಲಭರು ಮತ್ತು ಶ್ರೀ ನರಸಿಂಹ ಸರಸ್ವತಿಯವರು. ದತ್ತಾತ್ರೇಯರಿಗೆ 24 ಗುರುಗಳು. ಯಾರೂ ಮನುಷ್ಯ ರೂಪಿ ಅಲ್ಲ, ಅವರೆಲ್ಲ ನಿಸರ್ಗದಲ್ಲಿ ಇರುವವರು. 1 ಭೂಮಿ, 2 ಗಾಳಿ, 3 ಆಕಾಶ, 4 ಬೆಂಕಿ, 5 ಸೂರ್ಯ, 6 ಪಾರಿವಾಳ, 7 ಪೈಥಾನ್, 8 ಸಮುದ್ರ, 9 ದೀಪದ ಹುಳು, 10 ಆನೆ, 11 ಇರುವೆ, 12 ಮೀನು, 13 ಪಿಂಗಳೆ, 14 ಬಾಣ ಮಾಡುವವನು, 15 ಆಟ ಆಡುವ ಹುಡುಗ, 16 ಚಂದ್ರ, 17 ಜೇನುಹುಳು, 18 ಜಿಂಕೆ, 19 ಜೇನು ಸಂಗ್ರಹಿಸುವವನು, 20 ಪಕ್ಷಿ, 21 ಹೆಣ್ಣಾಳು, 22 ನಾಗರಹಾವು, 23 ಜೇಡ ಮತ್ತು 24ನೆಯದು ನೀರು. ಪ್ರತಿಯೊಂದರಲ್ಲೂ ಪ್ರತಿಯೊಬ್ಬರಲ್ಲೂ ವಿಶೇಷತೆಯನ್ನು, ಒಳ್ಳೆಯದನ್ನು ಗಮನಿಸಿ ಅದನ್ನು ಪಾಲಿಸುವಂತಹ ಶಕ್ತಿ ದತ್ತನಲ್ಲಿ ಇತ್ತು. ಅದಕ್ಕೆ ಹೇಳುವುದು, ಯಾರ ಬಗ್ಗೆಯೂ ಕೀಳು ಭಾವನೆ ಬೇಡ, ಯಾರನ್ನೂ ದ್ವೇಷಿಸುವುದು ಬೇಡ, ಎಲ್ಲರನ್ನೂ ಪ್ರೀತಿಸು, ಇದೇ ಗುರುವಿನ ಭಾವನೆ ಎಂದು. ದಿನಾಂಕ 8, 9 ಹಾಗೂ 10, 2005 ಮೇ ತಿಂಗಳ 8, 9 ಹಾಗೂ 10ರಂದು ಹೊಸದುರ್ಗದ ಸೇವಾಶ್ರಮದಲ್ಲಿ ಗಣೇಶ ದೇವಸ್ಥಾನದ ಉದ್ಘಾಟನೆ ನಡೆಯಿತು. ಮೈಸೂರಿನಲ್ಲಿ ಅಂಬಿಕಮ್ಮನವರ ತವರು ಮನೆಯ ಕಡೆಯವರಿಗೆ ಶ್ರೀಕಾಂತರ ಬಗ್ಗೆ ಅಷ್ಟು ನಂಬಿಕೆ ಇರಲಿಲ್ಲವಂತೆ. ಪ್ರಸಾದ್ ಅಂಕಲ್ ಅವರ ತಂದೆಗೆ 2 ಸಾರಿ ಹಾರ್ಟ್ ಆಪರೇಷನ್ ಆಗಿದ್ದು ಮತ್ತೊಮ್ಮೆ ಆಪರೇಷನ್ ಆಗಬೇಕು ಎಂದು ಡಾಕ್ಟರ್ ತಿಳಿಸಿದರಂತೆ. ಆಗ ಶ್ರೀಕಾಂತರು
ಅಲ್ಲಿಗೆ ಹೋಗಿ ಆಪರೇಷನ್ ಮಾಡಿಸುವುದು ಬೇಡ ಎಂದು ಹೇಳಿ ಹಾರಗಳನ್ನು ತರಿಸಿ ಅವರ ಹೆಂಡತಿ ಮಗ ಇವರೆಲ್ಲರ ನಡುವೆ ಹಾರಗಳನ್ನು ಬದಲಾಯಿಸಿ ದಿಂಬಿನ ಕೆಳಗೆ ಇಟ್ಟರು. ನಂತರ ಕೆಲವು ದಿನಗಳು ಕಳೆದ ನಂತರ ವೈದ್ಯರೇ ಆಪರೇಷನ್ ಬೇಡ ಅಂದಿದ್ದು ತಿಳಿದು ಎಲ್ಲರಿಗೂ ಆಶ್ಚರ್ಯವಾಗಿದೆ. ಅವರು 13 ವರ್ಷ ಆರೋಗ್ಯವಾಗಿ ಬದುಕಿದ್ದರಂತೆ. ಅಂದಿನಿಂದ ಅವರ ತಂದೆಯವರು ಅನುಗ್ರಹ ಕಾರ್ಯಕ್ರಮವನ್ನು ನಡೆಸಲು ಕಲ್ಯಾಣ ಮಂಟಪವನ್ನು ಪುಕ್ಕಟೆಯಾಗಿ ಕೊಡಲು ಹೇಳಿದರಂತೆ. ಈಗಲೂ ಸಹ ಅಲ್ಲೇ ಅನುಗ್ರಹ ಕಾರ್ಯಕ್ರಮ ನಡೆಸುತ್ತಿರುವುದನ್ನು ನಾವು ಗಮನಿಸಬಹುದು. ದಿನಾಂಕ 22/6/2005 ಸದ್ಗುರು ಆಶ್ರಮ ಹೊಸದುರ್ಗದಲ್ಲಿ ಸ್ವಾಮಿ ಜ್ಞಾನಾನಂದರು ಮತ್ತು ಶ್ರೀಕಾಂತ ಗುರುಗಳ ಸಾನ್ನಿಧ್ಯವಿತ್ತು. ಶ್ರೀ ಶಂಕರಲಿಂಗ ಭಗವಾನರು ಪ್ರಭಾವ ತೋರಿಸಲು ಸಣ್ಣ ವಯಸ್ಸಿನಲ್ಲಿ ಪ್ರಕಟವಾಗಿದ್ದಾರೆ. ಜಿ ಜನರೇಟರ್, ಓ ಆರ್ಗನೈಸರ್, ಡಿ ಡೆಸ್ಟ್ರಾಯರ್, ಇದು ದೇವರ ತತ್ವ. ಇದನ್ನು ತಿಳಿಯದೆ ಹೋದರೆ ಗಾಡ್ ಹೋಗಿ ಡಾಗ್ ಆಗ್ತಾರೆ ಅಷ್ಟೆ. ನಾವು ಮನುಷ್ಯರಾಗಬೇಕು. ಸಾಹಿತ್ಯ, ಸಂಗೀತ, ಕಲೆ ಗೊತ್ತಿಲ್ಲದೆ ಹೋದರೆ ಬಾಲ ಕೋಡು ಇಲ್ಲದೆ ಇರುವ ಪಶುಗಳು ಆಗುತ್ತೇವೆ. ಮನುಷ್ಯ ಜನ್ಮ ಸಿಗುವುದು ಕಷ್ಟ. ಜಾತಿ ಯಾವುದೇ ಇರಬಹುದು, ಧರ್ಮ ತತ್ವ ಒಂದೇ. ವಿದ್ಯುತ್ ಹರಿಯುವಾಗ ಬಲ್ಬ್ ಎಷ್ಟು ವ್ಯಾಟ್ ಇರುವುದೋ ಅಷ್ಟು ಪ್ರಕಾಶ ಇರುತ್ತದೆ. ಆದರೆ ಕರೆಂಟ್ ಒಂದೇ ಅಲ್ವೇ? ಎಲ್ಲರೂ ಧರ್ಮವನ್ನು ರಕ್ಷಿಸಬೇಕು. ಮನುಷ್ಯತ್ವ ಎಂದರೇನು? ಸೇವಾ ಮನೋಭಾವ ಇರಬೇಕು. ಮನುಷ್ಯನಾದ ಮೇಲೆ ಸದ್ಗುರು ಕೃಪೆ ಪಡೆಯಬೇಕು. ಗುರು ಸರಿ ದಾರಿ ತೋರುತ್ತಾರೆ. ದುಡಿದ ದುಡ್ಡಿನಲ್ಲಿ 1/4 ಭಾಗ ಧರ್ಮ, 1/4 ಭಾಗ ಖರ್ಚು, 1/4 ಭಾಗ ಉಳಿತಾಯ ಮಾಡಬೇಕು. ಹೆಂಡತಿ ಬಾಗಿಲವರೆಗೆ, ಸ್ನೇಹಿತರು ಸ್ಮಶಾನದವರೆಗೆ, ದೇಹ ಚಿತೆಯಲ್ಲಿ ಸುಡುವವರೆಗೆ. ಆದರೆ ಮನುಷ್ಯನ ಧರ್ಮ ಮಾತ್ರ ಜೊತೆಗೆ ಬರುತ್ತದೆ. ಸಂಸಾರಕ್ಕೆ ಮೋಸ ಮಾಡಿ ಧರ್ಮ ಮಾಡಬಾರದು. ಸದ್ಗುರು ದೇಹದಲ್ಲಿ ಚಿಕ್ಕವರು, ಗುರುತನದಲ್ಲಿ ದೊಡ್ಡವರು. ದೊಡ್ಡ ಬೆಂಕಿ ಕಿಡಿಯಾಗಿ ಹಾರುತ್ತೆ, ಹುಲ್ಲಿನ ಮೇಲೆ ಬಿದ್ದು ದೊಡ್ಡ ಪ್ರಕಾಶಮಾನವಾಗುವುದು. ಮಹತ್ತರವಾದ ಬೆಂಕಿ ಬೆಳೆದ ಹಾಗೆ ಆಶ್ರಮ ಬೆಳೆಯುತ್ತೆ. 22 ಜನರು ಭಕ್ತರು ಬಂದಾಗ ಇದ್ದ ಆಶ್ರಮ ಮುಂದೆ 22ರ ಗುಣಾಕಾರದಂತೆ ಹೆಚ್ಚುತ್ತಾ ಹೋಗುತ್ತೆ. ಜೈ ಶ್ರೀ ಗುರುದೇವದತ್ತ. ಶ್ರೀಕಾಂತ ಯೋಗೇಂದ್ರ ಮಹಂ